New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವೆಲ್ಲರೂ ಸೇರಿಕೊಂಡು ಧ್ಯಾನ ಮಾಡಲಿಕ್ಕೆ ಸೇರಿದ್ದೇವೆ. ಒಂದು ವಚನ ನಾವು ಇವತ್ತು ಓದ್ಕೊಳ್ಳುವ. ಯೆಶಾಯನ ಗ್ರಂಥ 45ನೇ ಅಧ್ಯಾಯ 2ನೇ ವಚನ. ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 45 and verse 2. ದೇವರ ವಾಕ್ಯ ಹೀಗೆ ಹೇಳುತ್ತೆ ಅಂದರೆ, ಐ ವಿಲ್ ಗೋ ಬಿಫೋರ್ ದೀ ಆ್ಯಂಡ್ ಮೇಕ್ ದ ಕ್ರುಕೆಡ್ ಪ್ಲೇಸ್ ಸ್ಟ್ರೇಟ್. I will break in pieces the gates of brass and cut in sunder the brass of iron. And I will give thee the treasures of darkness and hidden riches of secret place, that thou mayest know that I am the Lord which called thee by thy name, am the God of Israel. Hallelujah. ದೇವರ ವಾಕ್ಯ ನಮಗೆ ಏನು ಹೇಳುತ್ತೇನೆ ಅಂದರೆ, ದೇವರು ನಮ್ಮ ಮುಂದೆ ಹೋಗ್ತಾರೆ. ನಾವು ಎಷ್ಟೋ ಸರ್ತಿ ಯೋಚನೆ ಮಾಡ್ತೇವೆ, ಈ ಒಂದು ಕಷ್ಟ ಕಾಲದಲ್ಲಿ, ಈ ಒಂದು ಹೋರಾಟದ ಕಾಲದಲ್ಲಿ ಮುಂದೆ ಏನು ಆಗುವುದಿದೆ, ಏನು ತೊಂದರೆ ಇದೆ ನಮಗೆ ಅಂತ ನಾವು ಯೋಚನೆ ಮಾಡ್ತೇವೆ. ಆದರೆ ಪ್ರಿಯರೇ, ಇವತ್ತು ದೇವರ ವಾಕ್ಯದಿಂದ ನಾವು ನೋಡುವ, ಹೇಗೆ ನೀವು ನಂಬಿದ ದೇವರು, ನಾನು ನಂಬಿದ ದೇವರು ಮುಂದೂತನಂಗೆ ಹೋಗಿ ಅಂಕು ಡೊಂಕಿದ್ದ ಮಾರ್ಗಗಳನ್ನು ಸರಾಗ ಮಾಡ್ತಾರೆ. ಅಷ್ಟೇ ಅಲ್ಲ, ಎಲ್ಲ ಬೆಟ್ಟಗಳನ್ನು ಅದನ್ನು ಸರಾಗ ಮಾಡಿ ದೇವರು ತನ್ನ ಕಾರ್ಯವನ್ನು ನಮ್ಮ ಜೀವನದಲ್ಲಿ ಹೇಗೆ ನೆರವೇರಿಸ್ತಾರೆ ಅಂತ ನಾವು ದೇವರ ವಾಕ್ಯದಿಂದ ನೋಡೋಕ್ಕಿಂತ ಮುಂಚೆ ಒಂದು ನಿಮಿಷ ನಾವೆಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವ. ಸ್ವಾಮಿ, ನಾವು ನಂಬಿದ ದೇವರು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಸ್ವಾಮಿ, ಇಂಥ ಅದ್ಭುತವಾದ ದೇವರನ್ನು ನಾವು ಆರಾಧನೆ ಮಾಡ್ತೇವೆ. ಸ್ವಾಮಿ ಕರ್ತನೆ, ನಿಮ್ಮ ವಾಕ್ಯ ಅದ್ಭುತವಾದ ವಾಕ್ಯ ಸ್ವಾಮಿ ಕರ್ತನೆ. ಅದು ನಮ್ಮನ್ನು ಕಟ್ಟುತ್ತೆ, ನಮಗೆ ಆದರಣೆ ಕೊಡುತ್ತೆ, ನಮಗೆ ಸಂತೈಸ್ತದೆ. ಇವತ್ತು ಸಹ ಸ್ವಾಮಿ, ನಮ್ಮ ಮುಂದೂತನಾಗಿ ಹೋಗುವ ನಮ್ಮ ದೇವರ ವಿಷಯದಲ್ಲಿ ನಾವು ಧ್ಯಾನ ಮಾಡುವಾಗ ಕರ್ತನೆ, ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ನಿಮ್ಮ ವಾಕ್ಯದಲ್ಲಿ ನಡೆಸಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾರೆ ತಂದೆ, ಆಮೇನ್. ಹಾಲೆಲೂಯಾ. ಪ್ರಿಯರೇ, ನಾವು ಇವತ್ತು ನೋಡುವ ವಚನ ಯಾವುದೆಂದರೆ, ನಮ್ಮ ದೇವರು ಮುಂದೂತನಾಗಿ ಹೋಗ್ತಾರಂತೆ. ಹಾಲೆಲೂಯಾ. ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಅನೇಕ ಸರ್ತೆ ನಾವು ನೋಡ್ತವೇನೆಂದರೆ, ನಮ್ಮ ಸಿಚುವೇಶನ್ಸು, ನಮ್ಮ ಸರ್ಕಮ್ಸ್ಟೆನ್ಸಸ್ಸು ನಮ್ಮನ್ನು ಕುಗ್ಗಿಸ್ತದೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಸಂಗತಿಗಳು ನಮಗೆ ಅಡ್ಡಿಯಾಗಿ ಬರ್ತದೆ. ನಾವು ಮುಂದೆ ಹೋಗಬೇಕಾದ್ರೆ ನಾವು ಅಂದ್ಕೊಳ್ತೇವೆ, ಯಾರಾದರೂ ನಮಗಿಂತ ಮುಂದೆ ಹೋಗಿ ನಮ್ಮ ಮಾರ್ಗಗಳು ಸರಾಗ ಮಾಡಲಿ, ನಮಗೆ ದೇವರು ಮಾರ್ಗದರ್ಶನ ಮಾಡಲಿ. ನಮ್ಮ ದೇವರು ಅದ್ಭುತ ಸ್ವರೂಪನು, ಆತನ ಅದ್ಭುತವಾದ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ನಾವಿವತ್ತು ಧ್ಯಾನ ಮಾಡೋದು ವಾಕ್ಯ ಏನೆಂದರೆ, ನಮ್ಮ ದೇವರು ನಾವು ಹೋಗೋಕ್ಕಿಂತ ಮುಂಚೆನೇ ತಾನು ಹೋಗ್ತಾರೆ, ಆತನು ದೂತನನ್ನು ಕಲಿಸ್ತಾರೆ. ನಮಗೆ ಬಂದ ಎಲ್ಲ ಸಂಕಟದಿಂದ, ಎಲ್ಲ ಹೋರಾಟದಿಂದ ದೇವರು ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಪ್ರಿಯರೇ, ನಾವು ನೋಡ್ತೇವೆ ಏನೆಂದರೆ, ದೇವರು ನಿಮ್ಮ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಅದ್ಭುತ ಮಾಡಬೇಕಂತೆ. ಹಾಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲಿ ಜನರು, ಅವರು ಫರೋನ ಕಲೆಗೆ ಬಿಟ್ಟಿ ಕೆಲಸ ಮಾಡ್ಕೊಂಡಿರುವ ಜನರು. ಆದರೆ ದೇವರು ಅವರ ಮೊರೆಯನ್ನು ಕೇಳಿ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದರು. ಹಾಲೆಲೂಯಾ. ಈ ಪಾರ್ಟೆಡ್ ದ ರೆಡ್ ಸಿ. ಫರೋನ ಮುಂದೆ, ಆ ಕಾಲದಲ್ಲಿ ಫರೋನ ಮುಂದೆ ಯಾರಿಗೂ ನಿಂತ್ಕೊಳ್ಳಿಕ್ಕೆ ಆಗ್ತಿದ್ದಿಲ್ಲ. ಜಗತ್ತಿಂದ ಬೇರೆ ಯಾವುದೇ ಅರಸರಿಗೆ ಫರೋನ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗ್ತಿದ್ದಿಲ್ಲ. ಆದರೆ ಅಂಥ ಸಮಯದಲ್ಲಿ, ಅಂಥ ಒಂದು ಕಠಿಣ ದಿನಗಳಲ್ಲಿ ನಮ್ಮ ದೇವರು ಅದ್ಭುತ ಮಾಡಿ ಕೆಂಪು ಸಮುದ್ರ ಇಬ್ಬಾಗ ಮಾಡಿದರು. ಹಾಲೆಲೂಯಾ. ಯಾರಿಗೂ ಯೋಚನೆ ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ಮುಂದೆ ಕೆಂಪು ಸಮುದ್ರ ಇದೆ, ಹಿಂದೆ ಫರೋನ ರಥಗಳು ಬರ್ತಾ ಇದೆ. ಇಟ್ ವಾಸ್ ದೇ ವರ್ ಇನ್ ಸಚ್ ಅ ಕ್ರಿಟಿಕಲ್ ಸಿಚುವೇಶನ್. How many of us were in a situation like that? So many times we were in a situation like that, that we say the Red Sea is ahead of us and the chariots of Pharaoh are behind us. We have no place to go. Where can we go when we are in a situation like that? We expect a breakthrough. But the God that you trust and the God that I trust, I want to encourage you and tell you that this is the God who makes a way where there seems to be no way, beyond everybody's imagination. Hallelujah. ಎಲ್ಲರ ಆಲೋಚನೆಗೆ ಮೀರಿ, ಫರೋ, you must be a well learned king, ಎಲ್ಲ
ಎಲ್ಲ ವಿಷಯದಲ್ಲಿ ಅವನಿಗೆ ಧ್ಯಾನ ಇದ್ದಿರ್ಬೋದು, ಎಲ್ಲದಲ್ಲಿ ಅವ ಚುರುಕಾಗಿರ್ಬೋದು. ಹಿ ಮೇ ಬಿ ಇಂಟೆಲಿಜೆಂಟ್, ಫುಲ್ ಆಫ್ ವಿಸ್ಡಮ್, ಫುಲ್ ಆಫ್ ರೆಡಿ ಫಾರ್ ದ ವಾರ್, ಎವ್ರಿ ಅದರ್ equipment, warheads he has, everything he has, but he never knew that our God makes a way where there seems to be no way. ನೀವು ನಾನು ಎಷ್ಟೋ ಸರ್ತಿದಲ್ಲಿ ಅಂತ ಒಂದು ಪರಿಸ್ಥಿತಿದಲ್ಲಿ ಇದ್ದಿರ್ಬೋದು. ಆದರೆ ಇವತ್ತು ಇನ್ನೊಂದು ಸರ್ತಿ, ಇದು ಹಳೆ ಕತೆ ಆಗಿದ್ರು, ಐ ವಾಂಟ್ ಟು ರಿಮೈಂಡ್ ಯು ಆಲ್, ಎಂಥದೇ ಪರಿಸ್ಥಿತಿ ಆಗಿರಲಿ, ಎಂಥದೇ ಸಿಚುವೇಶನ್ ಅಲ್ಲಿ ನಾವು ಇದ್ದಿದ್ರು ಸಹ, ಅಯ್ಯೋ ನಾವು ಮುಳುಗಿ ಹೋಗ್ತವೆ. ಎಲ್ಲ ಜನರು ಮೋಶೆ ಹತ್ರ ಬಂದು ಹೇಳ್ತಾರೆ ಅಂದರೆ, ನಮಗೆ ಐಗುಪ್ತದಲ್ಲಿ ಸ್ಥಳ ಇರಲಿಲ್ಲವಾ, ನಮಗೆ ಅಲ್ಲಿ ಮಣ್ಣು ಮಾಡಲಿಕ್ಕೆ ಗೋರಿಗಳು ಇರಲಿಲ್ಲವಾ, ಇಲ್ಲಿ ತಗೊಂಡು ಬರಬೇಕಿತ್ತ. ನೀವು ನಾನು ಆ ಮಾತು ಹೇಳಿದ್ದೇವೆ ಅಲ್ಲ, ನಾನು ಇಷ್ಟೋ ಸರ್ತೆ ಹೇಳಿದ್ದಾನೆ, ದೇವರೇ ಎಂಥ ನನ್ನ ಪರಿಸ್ಥಿತಿ, ಇಲ್ಲಿ ಮುಂದೆ ಹೋಗ್ಲಿಕ್ಕೆ ಇಲ್ಲ, ಅಲ್ಲಿ ಹಿಂದೆ ಹೋಗ್ಲಿಕ್ಕೆ ಇಲ್ಲ. ಆದರೆ ನಮ್ಮ ದೇವರು ನಮಗೆ ಅದ್ಭುತ ಮಾಡ್ತಾರೆ ಪ್ರಿಯರೇ. ನಾವು ಸಹಾಯ ಈಚೆಂದ ಬರುತ್ತೆ, ಸಹಾಯ ಆಚೆಂದ ಬರುತ್ತೆ ಅಂತ ಎಷ್ಟೋ ಸರ್ತೆ ಯೋಚನೆ ಮಾಡಿದ್ರು, ನಮ್ಮ ದೇವರು ಹೇಳ್ತಾರೆ, ನನ್ನ ಆಲೋಚನೆ ಉನ್ನತವಾದ ಆಲೋಚನೆಗಳು. ಹಲ್ಲೆಲೂಯಾ. ವಿ ಕ್ಯಾನ್ ನೆವರ್ think the way God thinks. His ways are always high. ಪ್ರಿಯರೇ, ನಮ್ಮ ದೇವರನ್ನು ನಾವು ಅನುಭವಿಸಬೇಕು. We have to experience him. We have to taste him. ಯಾಕೆ ದೇವರು ನಮಗೆ ಇಂಥ ಹೋರಾಟ ಸಂಕಟದಲ್ಲಿ ನಡೆಸ್ಕೊಂಡು ತಕೊಂಡು ಹೋಗ್ತಾರೆ ಅಂದರೆ, ಇಷ್ಟೋ ಸರ್ತೆ he teaches you and he teaches me. Amen. ಎಲ್ಲ ಕಂಫರ್ಟೇಬಲ್ ಆಗಿತ್ತೆ ಅಂದರೆ ವಿ ಡೋಂಟ್ ಲರ್ನ್. ಬಟ್ ವೆನ್ ವಿ ಆರ್ ಇನ್ ಅ ಕ್ರಿಟಿಕಲ್ ಸಿಚುವೇಶನ್, ಕಷ್ಟಕರವಾದ ಒಂದು ಪರಿಸ್ಥಿತಿಯಲ್ಲಿ, ಒಂದು ದಾರಿ ಇಲ್ಲದ ಒಂದು ಇಕ್ಕಟ್ಟಿನಲ್ಲಿ, ಒಂದು ಮಾರ್ಗ ಇಲ್ಲದ ಒಂದು ಸಮಯದಲ್ಲಿ ಪಕ್ಕನೆ ದೇವರು ಅದ್ಭುತ ಮಾಡಿದಾಗ ವಿ ಸೇ, ಎಸ್, ದಿಸ್ ಇಸ್ ದ ಲಾರ್ಡ್ಸ್ ಡೂಯಿಂಗ್. This is the Lord's doing and it is marvelous in our sight. Hallelujah. ಪ್ರಿಯರೇ, ಇವತ್ತು ಮನಗುಂದದೇ ಇರ್ರಿ. ಯಾಕೆಂದ್ರೆ ಫರೋ ಎಂದು ನೆನೆಸಲಿಲ್ಲ, ದೇವರು ಕೆಂಪು ಸಮುದ್ರ ನಿಬ್ಬಾಗ ಮಾಡ್ತಾರೆ. ತನ್ನ ಜನರಗೋಸ್ಕರ ದೇವರು ಎಂತಾದ್ರೂ ಅದ್ಭುತ ಮಾಡ್ತಾರೆ ಪ್ರಿಯರೇ. ಏನ್ ಮಾಡಿದ್ರು? ಮುಂದೆ ಕೆಂಪು ಸಮುದ್ರ ಇದೆನಾ? ನಾವೇನು ಅನ್ಕೊಳ್ತೇವೆ ಅಂದರೆ, ಅಯ್ಯೋ ಕೆಂಪು ಸಮುದ್ರ ಹೇಗೆ? ಇಟ್ ಈಸ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ದಟ್ ಅ ಸೀ ಕ್ಯಾನ್ ಬಿ ಡಿವೈಡೆಡ್, ಬಟ್ ವಿತ್ ಗಾಡ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್. ಹಲ್ಲೆಲೂಯಾ. ನಮಗೆ ಇವತ್ತು ರಿಪೋರ್ಟ್ ಬಂದಿರಬಹುದು, ಆ ರಿಪೋರ್ಟ್ ಪ್ರಕಾರ ವಿ ಆರ್ ಇನ್ ಅ ಕ್ರಿಟಿಕಲ್ ಸಿಚುವೇಶನ್. ಆ ರಿಪೋರ್ಟ್ ನೋಡಿ ನಮಗೆ ಅನ್ನಿಸ್ತಾ ಇರ್ಬೋದು, ಅಯ್ಯೋ ನನಗೆ ಮಾರ್ಗ ಇಲ್ಲ. ಪ್ರಿಯರೇ, ಹಾಗೆ ಎಂದೂ ಯೋಚನೆ ಮಾಡಬೇಡ್ರಿ. ಕೆಂಪು ಸಮುದ್ರ ಇಬ್ಬಾಗ ಮಾಡಿದ ದೇವರು ಇವತ್ತು ನಿಮಗೂ ನನಗೂ ಮಾರ್ಗ ಮಾಡ್ತಾರೆ. ಏನಾಯ್ತು? ಹಿ ಪಾರ್ಟೆಡ್ ದ ರೆಡ್ ಸಿ. ಅದ ನಂತರ ಏನಾಯ್ತು? ಎಲ್ಲೆಲ್ಲಿ ಐಗುಪ್ತರು ಹೋದ್ರೋ ಅಲ್ಲಿದ್ದ ಜನರು ಎಲ್ಲರೂ ಕೇಳಿ, ಐಗುಪ್ತರ ದೇವರು ನಿಜವಾದ ದೇವರು. ವಾವ್! ಎಲ್ಲರಿಗೆ ದೇವರು ಏನು ತೋರಿಸ್ತಾರೆ ಅಂದರೆ, ಇವರ ದೇವರು ನಾನು. ಹಿ ವಿಲ್ ಪ್ರೂವ್ ಟು ದ ವರ್ಲ್ಡ್ ದಟ್ ಐ ಆಮ್ ದೇರ್ ಗಾಡ್. ಇದು ಹೇಗೆ ಇರುತ್ತೆ ಪ್ರಿಯರೇ? ಹೌ ವಿ ಲಿವ್ ವೆನ್ ವಿ ಹ್ಯಾವ್ ಸಚ್ ಅ ಗ್ರೇಟ್ ಗಾಡ್. ಅದೇ ಲಾಜರಿನ ಕತೆ ನಾವು ನೋಡ್ತೇವೆ. ಅವ್ನು ಸತ್ತು ಹೂಣಿ ಇಟ್ಟು ಆಗಿದೆ ಅವನಿಗೆ. ಎಲ್ಲ ಜನರು ಎನಿಸಿದ್ರೆಂದ್ರೆ ಇವನ ಕತೆ ಮುಗೀತು. ಈ ಒಂದು ಕುಟುಂಬದಲ್ಲಿ ಇದ್ದ ಒಂದು ತಮ್ಮನ ಒಂದು ಜೀವನ ಇಲ್ಲಿಗೆ ಮುಗೀತು. ಆದರೆ ದೇವರು ಯೇಸು ಸ್ವಾಮಿ ಅಲ್ಲಿಗೆ ಮುಗಿಸ್ಲಿಲ್ಲ. ಏನು ಮಾಡಿದ್ರು? ಅಲ್ಲಿ ಒಂದು ಅದ್ಭುತ ಮಾಡಿದ್ರು. ದೇವರ ವಾಕ್ಯ ಹೇಳುತ್ತೆ ಅಂದರೆ, ದ ಪೀಪಲ್ ಅರೌಂಡ್ ದೇ ಮಾರ್ವೆಲ್ಡ್ ಆ್ಯಂಡ್ ದ ನೇಮ್ ಆಫ್ ದ ಲಾರ್ಡ್ ವಾಸ್ ಗ್ಲೋರಿಫೈಡ್. ಇವತ್ತು ನೀವು ಕಷ್ಟಕಾರದಲ್ಲ ಸಂಗತಿಯಲ್ಲಿ ದಾಟಿ ಹೋಗ್ತಾ ಇದ್ದೀರಾ, ಮಾರ್ಗ ಇಲ್ಲ ಅಂತ ಯೋಚನೆ ಮಾಡ್ತೀರಾ, ನಮ್ಮದು ಇಷ್ಟೇ ಅಂತ ಯೋಚನೆ ಮಾಡ್ತೀರಾ. ಇಲ್ಲ ಪ್ರಿಯರೇ, ಐ ವಾಂಟ್ ಟು ಎನ್ಕರೇಜ್ ಯು. ಒಂದು ಸಂಗತಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಾನು ಒಂದು ಪರಿಸ್ಥಿತಿಗೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಮ್ಮ ದೇವರಲ್ಲಿ ಇರ್ತಾರೆ. He is there before you and I are put in that situation. ಈ ಕತೆ ನಾವು ಶದ್ರಕ್, ಮೇಷಕ್, ಅಬೇದ್ನೆಗೋ ಬಗ್ಗೆ ನಾವು ಯೋಚನೆ ಮಾಡಿ ನೋಡುವ ಪ್ರಿಯರೇ. ಏನಾಯಿತು? ಆ 3 ಯವನಸ್ಥರು ದೇವರನ್ನು ಸಂಪೂರ್ಣವಾದ ಹೃದಯದಿಂದ ನಂಬಿದ್ರು. ಅವರು ಹೇಳಿದ್ರು, ನಾವಿದು ಮೂರ್ತಿಗೆ ಅಡ್ಡ ಬೀಳುವುದೇ ಇಲ್ಲ. ನಾವು ಜೀವಂತಾದ್ರೆ ಇರ್ತವೆ, ನಾವು ಸತ್ರು ಸಾಯ್ತವೆ, ಬಟ್ ವಿ ವಿಲ್ ನಾಟ್ ಬಾವ್ ಟು ದಿಸ್ ಸ್ಟ್ಯಾಚ್ಯೂ ಅಂತ ಹೇಳಿ ಅವರು 3 ಮಂದಿ ನಿಲ್ತ್ಕೊಂಡ್ರು. ನೆಬೂಕದ್ನೆಚ್ಚರ್ ಅರಸನ್ಗೆ ತುಂಬ ಸಿಟ್ಟು ಬಂತು. 7ರಷ್ಟು ಆ ಬೆಂಕಿಯನ್ನು ಹೆಚ್ಚು ಮಾಡಿದ್ರು ಪ್ರಿಯರೇ. 7ರಷ್ಟು ಬೆಂಕಿ ಹೆಚ್ಚಾದರೂ ಸಹ ಅಲ್ಲಿ ಅದ ಬೆಂಕಿ ಹೆಚ್ಚು ಮಾಡಿದ ಜನರು ಆ ಬೆಂಕಿದು ಒಂದು ಪ್ರಭಾವಕ್ಕೆ ಅಥವಾ ಅದೊಂದು ಹೀಟ್ಗೆ ದೇ ವರ್ ಕನ್ಸ್ಯೂಮ್ಡ್. ಬಟ್
ನಾವು ದೇವರ ವಾಕ್ಯದಲ್ಲಿ ಅದ್ಭುತವಾದ ರೀತಿಯಲ್ಲಿ ನೋಡ್ತೇವೆನೆಂದ್ರೆ, ಒಂದು ಬೆಂಕಿಯಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋದು ಕೈಯನ್ನು ಕಾಲನ್ನು ಕಟ್ಟಿ ಆ ಬೆಂಕಿ ಒಲೆಗೆ ಹಾಕಿದಾಗ ಪ್ರಿಯರೇ, ಏನು ಅದ್ಭುತ ಆಯಿತು ನಿಮಗೆ ನನಗೆ ಗೊತ್ತಲ್ಲ. ಅಲ್ಲಿ ಮೊದಲೇ ಮನುಷ್ಯ ಕುಮಾರನು ಅಲ್ಲಿ ಇದ್ರು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯರೇ, ಒಂದು ಸ್ವಲ್ಪ ಹೊತ್ತು ನಾವು ಯೋಚನೆ ಮಾಡುವ ಏನೆಂದರೆ, ನಾವು ನಂಬಿದ ದೇವರು ಯಾರೆಂದರೆ ಕಷ್ಟ ಕಾಲದಲ್ಲಿ ನಮ್ಮ ಕೈ ಬಿಟ್ಟು ಹೋಗುವುದಿಲ್ಲ. ಜನರು ನಮಗೆ ಕಷ್ಟ ಬಂದಾಗ ನಮ್ಮನ್ನು ಬಿಟ್ಟು ಹೋಗ್ತಾರೆ. ನಮ್ಮ ನೆಂಟರು ನಮಗೆ ಕಷ್ಟ ಬಂದಾಗ ಹೋಗ್ತಾರೆ. ಎಷ್ಟೋ ಸರ್ತೆ ಕೈ ಹಿಡ್ದ ಗಂಡ, ಕೈ ಹಿಡ್ದ ಹೆಂಡತಿ ದೇವರ ಮುಂದೆ ನಾವು ವಾಗ್ದಾನ ಕೊಟ್ಟಿರ್ತವೆ. ಕೊನೆ ಉಸಿರು ತನಕ ಕಷ್ಟನೋ ಸುಖನೋ, ಶ್ರೀಮಂತನೋ ಬಡತನೋ, ನಾನು ಯಾವಾಗಲೂ ಇವೆಲ್ಲ ಜೊತೆ ಇಡ್ತಾನೆ ಅಂತ ದೇವರ ಮುಂದೆ ವಾಗ್ದಾನ ಕೊಟ್ಟವರು ಸಹ ಕೈ ಬಿಟ್ಟು ಹೋಗ್ತಾರೆ. ಪ್ರಿಯರೇ, ಒಂದು ನಮಗೆ ಕಷ್ಟ ಬಂತ, ನಮಗೆ ನಮ್ಮ ಮಕ್ಕಳು ಸಹ ನಮ್ಮನ್ನು ಆ ಸ್ಥಿತಿಯಲ್ಲಿ ಕೇರ್ ಮಾಡೋದಿಲ್ಲ. ಇವತ್ತಿನ ಲೋಕ ಹೇಗಿದೆ ಅಂದರೆ ಯಾರಿಗೂ ಯಾರೂ ಇಲ್ಲ, ಆದರೆ ನಮ್ಮ ದೇವರು ಬದಲಾವಣೆ ಆಗೋದಿಲ್ಲ. ಈ 3 ಯವನಸ್ಥರಿಗೆ ಬೆಂಕಿಯಲ್ಲಿ ಹಾಕಿದ ತಕ್ಷಣ ಏನಾಯಿತು? ಅವ್ರಿಗೆ ಆಶ್ಚರ್ಯ ಆಯಿತು. They were spellbound because they saw that the Son of Man was already in the fire. ಪ್ರಿಯರೇ, ಇವತ್ತು ನಾವು ಕಷ್ಟ ದಾಟಿ ಹೋಗುವಾಗ, ಹೋರಾಟ ದಾಟಿ ಹೋಗುವಾಗ, ಕಣ್ಣೀರು ದಾಟಿ ಹೋಗುವಾಗ, ಅಸಾಧ್ಯ ಸಂಗತಿಯನ್ನು ದಾಟಿ ಹೋಗುವಾಗ, ನಮ್ಮ ಕತೆ ಮುಗೀತು ಅಂತ ನಾವು ಯೋಚನೆ ಮಾಡುವಾಗ, the Lord comes and says, good evening friends, I am there with you. Hallelujah, I am there with you. ಇವತ್ತು ಮನಗುಂದಿದ ಜನರು ಎಷ್ಟೋ ಮಂದಿ ಇದ್ದಾರೆ. ಎಷ್ಟೋ ಜನರು ನಮ್ಮ ಹತ್ರ ಪ್ರಾರ್ಥನೆಗೆ ಬರ್ತಾರೆ. ಫೋನ್ ಮೂಲಕ ನಾವು ಪ್ರಾರ್ಥನೆ ಮಾಡ್ತೇವೆ. ಅವ್ರ ಮನೆಗೆ ಬಂದು ಸಂದರ್ಶಿಸ್ತಾರೆ. ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಇಷ್ಟು ಜನರು ಇವತ್ತು ಮನ ಮುರಿದ ಹೋದವರು. ದೇ ಹ್ಯಾವ್ ಅ ಬ್ರೋಕನ್ ಹಾರ್ಟ್ ಫಾರ್ ಆಲ್ ದಟ್ ದೇ ಆರ್ ಗೋಯಿಂಗ್ ಥ್ರೂ. ಅನೇಕರು ಬಾಯಿ ತೆಗೆದು ಹೇಳ್ತಾರೆ ಅಂದರೆ, ದಿಸ್ ಇಸ್ ಆಲ್ ದಟ್ ವಿ ಹ್ಯಾವ್. ಅದಕ್ಕೆ ನಾನು ಓದಿದ ವಚನ ಇನ್ನೊಂದು ಸರ್ತಿ ಓದ್ತೇನೆ. ಯೆಶಾಯ 45:2 he says, I will go before thee and make the crooked places straight. Amen. I will break in pieces the gates of brass and cut in sunder the brass of iron. Hallelujah. ನಮ್ಮ ದೇವರು ಮುಂದೂತನಾಗಿ ಹೋಗ್ತಾರೆ. ಪ್ರಿಯರೇ, ನಿಮಗೆ ನನಗೆ ದೇವರು ಕೊಟ್ಟ ಆತ್ಮನು ಹೇಳಿ ಆತ್ಮ ಅಲ್ಲ, ಆದರೆ ಬಲ, ಶಿಕ್ಷಣದ ಮತ್ತೆ ಪ್ರೀತಿಯ ಆತ್ಮ. He has given us the spirit of power. ಗ್ರೀಕಲ್ಲಿ ಇದಕ್ಕೆ ಈ ಶಕ್ತಿಗೆ ಏನು ಹೇಳ್ತಾರೆ ಅಂದರೆ ಡುನಾಮಸ್ ಅಂತ ಶಬ್ದ. ಗ್ರೀಕಲ್ಲಿ ಅದು ಶಬ್ದ. ಆ ಶಬ್ದದಿಂದ ಡೈನಮೈಟ್ ಅಂತ ಶಬ್ದ ಬಂದಿದೆ. ಡೈನಮೈಟ್ ನಾವು ಯಾವುದಕ್ಕೆ ಯೂಸ್ ಮಾಡ್ತೇವೆ? ಅನೇಕ ಸಮಯದಲ್ಲಿ ನಾವು ನೋಡ್ತೇವೆ, ಈ ದೊಡ್ಡ ದೊಡ್ಡ ಬೆಟ್ಟಗಳಿಗೆ ಅದನ್ನು ಕ್ರ್ಯಾಕ್ ಮಾಡಬೇಕಿತ್ತೆಂದರೆ ಡೈನಮೈಟನ್ನಿಟ್ಟು ಅದನ್ನು ಎಕ್ಸ್ಪ್ಲೋಡ್ ಮಾಡ್ತಾರೆ. ಬಟ್ ಅದೇ ಶಕ್ತಿ ದೇವರು ಇವತ್ತು, ಅದೇ ಒಂದು ಪವರ್, ದ ಪವರ್ that is equal to a dynamite, the Lord has given you and given me. ಯಾಕೆ ಕೊಟ್ಟಿದ್ದಾರಂತೆ? ಹೋರಾಟದ ಸಮಯ, ಕಣ್ಣೀರ ಸಮಯ, ಚಿಂತೆಯ ಸಮಯ, ಮಾರ್ಗ ಇಲ್ಲದಲ್ಲಿ ಮಾರ್ಗ ಮಾಡುವ ಒಂದು ದೇವರು, ಆ ಒಂದು ನಂಬಿಕೆ, ಆ ಒಂದು ಶಕ್ತಿ ನಮಗೆ ಕೊಟ್ಟಿದ್ದಾರೆ. ಪ್ರಿಯರೇ, ಅನೇಕ ಸರ್ತೆ ನಮ್ಮ ಮನೆಯಲ್ಲಿ ಯಾರೇ ಬಂದರು ಅಥವಾ ನಮ್ಮ ಮನೆಯಲ್ಲಿ ಎಂಥ ಸಿಚುವೇಶನ್ ಇದ್ದರು, ನಾನು ಯಾವಾಗಲೂ ಈ ಮಾತು ಅಂತಾನೆ ಬಂದಿದ್ದಾನೆ ಅನೇಕ ವರ್ಷದಿಂದನೆಂದರೆ, ಮಾರ್ಗ ಇಲ್ಲದಲ್ಲಿ ಮಾರ್ಗ ಮಾಡುವ ದೇವರು. ಅನುಭವಿಸಿ ನೋಡಿ ಪ್ರಿಯರೇ, ಅನುಭವಿಸಿ ನೋಡಿ. ನಾವು ಏನು ಮಾಡ್ತೇವೆನೆಂದರೆ, ನಮಗೆ ಏನೋ ಒಂದು ಪ್ರಾಬ್ಲಮ್ ಬಂದ ತಕ್ಷಣ ಅಲ್ಲಿ ಓಡ್ತೇವೆ, ಇಲ್ಲಿ ಓಡ್ತೇವೆ, ಇವರಿಗೆ ಕೇಳ್ತೇವೆ, ಅವ್ರಿಗೆ ಕೇಳ್ತೇವೆ. ಇಲ್ಲ, ಇವತ್ತು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಾವು ಆ ಬೆಂಕಿ ಒಲೆಗೆ ಬೀಳೋಕ್ಕಿಂತ ಮುಂಚೆ ನೀವು ನಂಬಿದ ದೇವರು, ನಾನು ನಂಬಿದ ದೇವರು ಆ ಬೆಂಕಿಲಿ ಆಲ್ರೆಡಿ ಇದ್ದಾರೆ. ಅವ್ರು ಯಾಕೆ ಅಲ್ಲಿ ಇದ್ದಾರೆ ಅಂದರೆ, ಟು ಪರ್ಫಾರ್ಮ್ ಅ ಮಿರಕಲ್. ಹಾಲೆಲೂಯ, ಹಾಲೆಲೂಯ. ಎಂಥ ಅದ್ಭುತ ಪ್ರಿಯರೇ! ಅಂಥ ಸುಡು ಬೆಂಕಿಯಲ್ಲಿ ಇವರು 3 ಮಂದಿಯನ್ನು ಹಾಕಿ ಆಮೇಲೆ ಅವರಿಗೆ ಹೊರಗೆ ತಗೊಂಡು ಬಂದಾಗ ಅವರ ಬಟ್ಟೆಯಲ್ಲಿ ಸಹ ಆ ಬೆಂಕಿಯ ಒಂದು ವಾಸನೆ ಇರಲಿಲ್ಲ. ವಾಟ್ ಅ ಅಮೇಝಿಂಗ್ ಗಾಡ್ ವಿ ಹ್ಯಾವ್. ನಾವಿವತ್ತು ಇಷ್ಟು ಭಯ ಪಡ್ತೇವೆ. ಅಯ್ಯೋ ನಮಗೆ ಏನಾಗುತ್ತೇನಾ, ಅಯ್ಯೋ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಈ ಸಿಚುವೇಶನ್ ನಾವು ಹೇಗೆ ಫೇಸ್ ಮಾಡಬೇಕು, ನಮಗೆ ಏನು ಆಗ್ಬೋದು ಅಂತ ನಾವು ಇಷ್ಟು ಸರ್ತಿ ಯೋಚನೆ ಮಾಡ್ತೇವೆ. ಯಾಕೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬಾರ್ದು? ವೈ ನಾಟ್ ಎಕ್ಸ್ಪೀರಿಯನ್ಸ್ ಗಾಡ್ ಇನ್ ದ ಫೈರ್? The same God who brought Shadrach, Meshach, Abednego out of the fire
will remove us also out of the fire. Hallelujah. ಇದು ಮೊದಲನೇ ಸಂಗತಿ. ಇನ್ನೊಂದು ಕತೆ ನಾವು ದೇವರ ವಾಕ್ಯದಲ್ಲಿ ನೋಡ್ಕೊಳ್ಳುವ. ಯೆಹೋಶುವನ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ ನಾನು ಓದ್ತೇನೆ. And Joshua the son of Nun sent out of Shittim 2 men to spy secretly, saying, Go view the land, even Jericho. And they went and came into an harlot's house named Rahab and lodged there. And it was told the king of Jericho, saying, Behold, there came men in hither tonight of the children of Israel to search out the country. And the king of Jericho sent out unto Rahab, saying, Bring forth the men that are come to thee, which are entered into thine house, for they be come to search out all the country. And the woman took the 2 men and hid them, and said thus, There came men unto me, but I wist not whence they were. And it came to pass about the time of shutting of the gate, when it was dark, that the men went out. Whither the men went, I wot not. Pursue after them quickly, for ye shall overtake them. But she had brought them up to the roof of the house and hid them with the stalks of flax which she had laid in order upon the roof. Hallelujah. ಇದು ರಹಾಬಳನ ಒಂದು ಕತೆ. ರಹಾಬ್ಳು ಎರಿಕೋದಲ್ಲಿ ಇರ್ತಾ ಇದ್ಲು. ಅವಳು ನಾವು ದೇವರ ವಾಕ್ಯ ಪ್ರಕಾರ ನೋಡಿದ್ವಿ, ಅವಳು ಒಬ್ಳು ಸೂಳೆ ಆಗಿದ್ಲು. ಪ್ರಿಯರೇ, ಅವಳು ಇಸ್ರಾಯೇಲಿನ ದೇವರು ಬಗ್ಗೆ ಅವಳು ಕೇಳಿದ್ಲು, ಆದರೆ ಅವಳು ಅವರನ್ನು ಅನುಭವಿಸಿಲ್ಲ. ಬಟ್ ಶಿ ಹ್ಯಾಡ್ ಹರ್ಡ್. ಅವಳು ಎಲ್ಲ ಸಂಗತಿ ಕೇಳಿದ್ಲು. ಹೇಗೆ ಐಗುಪ್ತದಲ್ಲಿರುವಾಗ ಇವರ ದೇವರು 10 ಪ್ಲೇಗನ್ನು ಕಲಿಸಿ ಇವರನ್ನು ಅದ್ಭುತವಾದ ರೀತಿಯಲ್ಲಿ ಫರೋನ ಕೈಯಿಂದ ಬಿಡಿಸಿ ಕೆಂಪು ಸಮುದ್ರಕ್ಕೆ ಹೋಗುವಾಗ ಕೆಂಪು ಸಮುದ್ರ ಇಬ್ಬಾಗ ಮಾಡಿ ಹೇಗೆ ಇವರ ದೇವರು ಇವರ ಸಂಗಡ ಇದ್ದಾರೆ ಅಂತ ಅವಳು ಕೇಳಿದ್ಲು. ಪ್ರಿಯರೇ, she had heard about the God of Israel. ಆದರೆ ಈ ಕತೆ ನಾವು ನೋಡ್ತವೇನೆಂದರೆ, ಯೆಹೋಶುವ 2 ಸ್ಪೈಸ್ಗಳನ್ನು ಶಿಟ್ಟಿಮ್ ಅಂತ ಊರಿಗೆ ಕಲಿಸಿದ್ದಾನೆ. ಟು ಸಿ, ಟು ಸ್ಪೈ, ಟು ಫೈಂಡ್ ಔಟ್ ವಾಟ್ ಥಿಂಗ್ಸ್ ಆರ್. ಪ್ರಿಯರೇ, ಇವರು ಬೇರೆ ಸ್ಥಳಕ್ಕೆ ಬಂದಿದ್ದಾರೆ. ಇವರು ಅಲ್ಲಿ ಯಾರೂ ಜನರು ಅವ್ರಿಗೆ ಸಹಾಯಕ್ಕೆ ಇಲ್ಲ. ಆದರೆ ಅಲ್ಲಿ ಯಾರೋ ಒಬ್ರು ನೋಡಿ ಅರಸನ್ಗೆ ತಿಳಿಸಿದರೆ 2 ಸ್ಪೈಗಳನ್ನು ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ. ಪ್ರಿಯರೇ, ಅಂಥ ಸಮಯದಲ್ಲಿ ದೇವರು ರಹಾಬನ ಹೃದಯದಲ್ಲಿ ಕಾರ್ಯ ಮಾಡಿದ್ರು. ಹಾಲೆಲೂಯ, ಹಾಲೆಲೂಯ. ಯಾರವಳು? ಅವಳಿಗೆ ಇವರ ಪರಿಚಯ ಇದೆನಾ? ಇಲ್ಲ. ಇವಳ ಊರಿಂದವರ? ಇಲ್ಲ. ಇವರ ನೆಂಟ್ರಸ್ತರ? ಅಲ್ಲ. ಇವರ ದೇವರನ್ನು ಅವಳು ನಂಬ್ತಲ್ಲ? ಇಲ್ಲ. ಅವಳೇನು ಒಳ್ಳೆ ಸ್ತ್ರೀನ? ಇಲ್ಲ. ನಥಿಂಗ್. ದೇರ್ ವಾಸ್ ಅಬ್ಸಲ್ಯೂಟ್ಲಿ ನೋ ಕನೆಕ್ಷನ್ಸ್ ಬಿಟ್ವೀನ್ ದ ಸ್ಪೈ ಅಂಡ್ ರಾಹಬ್. ಬಟ್ ಗಾಡ್ ಹ್ಯಾಡ್ ಆಲ್ರೆಡಿ ಪ್ರಿಪೇರ್ಡ್ ರಾಹಬ್ ಟು ಮೇಕ್ ಅ ವೇ ಆಫ್ ಎಸ್ಕೇಪ್ ಫಾರ್ ದೀಸ್ 2 ಸ್ಪೈಸ್. ಹಲ್ಲೆಲೂಯಾ. ಇಷ್ಟು ಸರ್ತೆ ನಮಗೆ ಭಯ ಆಗ್ಬಿಡುತ್ತೆ. ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟು ಮೀ? ನನ್ನ ಸಂಗಡ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೇನೆ. ನಾನು ಇದನ್ನು ಫೇಸ್ ಮಾಡಬೇಕು. ನಾನು ಹೇಗೆ ಈ ಸಿಚುವೇಶನನ್ನು ಫೇಸ್ ಮಾಡಬೇಕು? ನನಗೆ ಸಹಾಯಕ್ಕೆ ಯಾರಿದ್ದಾರೆ? ಪ್ರಿಯರೇ, ದೇವರನ್ನು ನಂಬಿದ್ದೀರಾ? ಖಂಡಿತವಾಗಿ ಒಬ್ಬರನ್ನು ದೇವರು ನಿಮಗೋಸ್ಕರ ಪ್ರಿಪೇರ್ ಮಾಡಿರ್ತಾರೆ. ಹಲ್ಲೆಲೂಯಾ. ಹಿ ಹ್ಯಾಸ್ ಪ್ರಿಪೇರ್ಡ್ ಅ ವೇ ಆಫ್ ಎಸ್ಕೇಪ್ ಫಾರ್ ಯು. ಭಯ ಪಡದೇ ಇರ್ರಿ, ಚಿಂತೆ ಮಾಡದೇ ಇರಿ. ಯಾಕೆಂದರೆ ನೀವು ನಂಬಿದ ದೇವರು, ನಾನು ನಂಬಿದ ದೇವರು ಮಾರ್ಗ ಇಲ್ಲದಲ್ಲಿ ಮಾರ್ಗ ಮಾಡ್ತಾರೆ. ನಾವು ದೇವರ ವಾಕ್ಯ ನೋಡಿದ್ದೇವೆನೆಂದರೆ, ಹಿ ವಿಲ್ ಬ್ರಿಂಗ್ ಡೌನ್ ದ ಸ್ಟ್ರಾಂಗ್ ಹೋಲ್ಡ್ಸ್. ದೊಡ್ಡ ದೊಡ್ಡ ಬೆಟ್ಟಗಳು ಇದ್ದ ಬೆಟ್ಟಗಳನ್ನು ದೇವರು ನಮಗೆ ಟನಲ್ ಮಾಡಿ ಅದ ಒಲೆಗೆ ಕಲಿಸುವುದಿಲ್ಲ. ಆ ಬೆಟ್ಟಗಳನ್ನು ನೆಲಸಮಾನ ಮಾಡಿ ನೀನು ನಾನು ಆಚೆ ಸ್ಥಳಕ್ಕೆ ಹೋಗಲಿಕ್ಕೆ ಮಾರ್ಗ ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅನೇಕ ವರ್ಷಗಳ ಹಿಂದೆ ನಾವು ಬೇರೆ ದೇಶಕ್ಕೆ ಸೇವೆಗೆ ಹೋಗಿದ್ದೆವು. ಅದು ನನ್ನ ಮೊದಲನೇ ಟ್ರಿಪ್ ಆಗಿತ್ತು. ಆ ದೇಶಕ್ಕೆ ಹೋದದು. ಅಲ್ಲಿ ನಾವು ನಮ್ಮ ಫ್ಲೈಟ್ ಸ್ವಲ್ಪ ಡಿಲೇ ಆಯಿತು. ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬಂದು ಆ ಸ್ಥಳದಿಂದ ಇಂಡಿಯಾಕ್ಕೆ ಬರಲಿಕ್ಕೆ ನಾವು ಫ್ಲೈಟ್ ತಗೊಳ್ಬೇಕಾಗಿತ್ತು. ಬಟ್ ನಾವು ಆ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಬರುವಷ್ಟೊತ್ತಿಗೆ ನಮ್ಮ ಫ್ಲೈಟಲ್ಲಿ ಏನೋ ಪ್ರಾಬ್ಲಮ್ ಆಯಿತು. ಆ ಪ್ರಾಬ್ಲಮ್ ಆದ ಕಾರಣ ನಮ್ಮ ಫ್ಲೈಟ್ ಟೇಕ್ ಆಫ್ ಮಾಡಲೇ ಇಲ್ಲ. ನನಗೆ ಪಾಸ್ಟ್ರಿಗೆ ತುಂಬ ಭಯ ಆಗ್ತಾಯಿತ್ತು. ಯಾಕೆಂದರೆ ನಮಗೆ ಕನೆಕ್ಟಿಂಗ್ ಫ್ಲೈಟ್ ಇತ್ತು. ಆ ಕನೆಕ್ಟಿಂಗ್ ಫ್ಲೈಟ್ ನಮಗೆ ಮಿಸ್ ಆದರೆ ನಮಗೆ ತೊಂದರೆ ಆಗ್ತಿದೆ. ಯಾಕೆಂದರೆ ಆ ಸ್ಥಳದಲ್ಲಿ ನಮಗೆ ಯಾರೂ ಪರಿಚಯದವ್ರು ಇರಲಿಲ್ಲ. ಬಟ್ ಹೇಗೋ ಇಷ್ಟೋ ಒಂದು ಹೋರಾಟದ ನಂತರ ನಾವು ಆ ಕನೆಕ್ಟಿಂಗ್ ಫ್ಲೈಟ್ ಕಡೆ ಬಂದೆವು. ಅಲ್ಲಿ ಆ ಏರ್ಪೋರ್ಟ್ಗೆ ಬಂದು ಆ ಡೆಸ್ಕ್ ಹತ್ರ ಹೋದಾಗ ನಾವು ನಮ್ಮ ಬೋರ್ಡಿಂಗ್ ಪಾಸನ್ನು ಕೊಟ್ಟಾಗ ಅವ್ರು ಹೇಳಿದರು, ಸಾರಿ, ನಿಮ್ಮ ಫ್ಲೈಟ್ ಈಗ ಟೇಕ್ ಆಫ್ ಆಯಿತು. ನಾವು ಬೇರೆ ದೇಶದಲ್ಲಿದ್ದೇವೆ, ಹೊಸ ಜನರಿದ್ದಾರೆ ಅಲ್ಲಿ, ನಮಗೆ ಆ ಸ್ಥಳದಲ್ಲಿ ಯಾರೂ ಪರಿಚಯ ಇಲ್ಲ.
ನಮಗೆ ಪರಿಚಯ ಇದ್ದವ್ರು ಎಷ್ಟೋ ದೂರದ ಸ್ಥಳದಲ್ಲಿದ್ದಾರೆ. ನಮಗೆ ಎಲ್ಲಿ ಹೋಗಬೇಕು, ಯಾರ ಹತ್ರ ಮಾತಾಡಬೇಕು, ಯಾಕೆಂದರೆ ಇದು ಅನೇಕ ವರ್ಷಗಳ ಹಿಂದೆ. ಆವಾಗ ಸೆಲ್ ಫೋನ್ಸ್ ಇರಲಿಲ್ಲ, ಆವಾಗ ನಾವು ಫ್ರೀ ಕಾಲ್ ಟೋಲ್ ಕಾಲ್ ಮಾಡಬೇಕು, ಅದೆಲ್ಲ ಸಂಗತಿಗಳು ನಮಗೆ ಅಷ್ಟು ಗೊತ್ತಿರಲಿಲ್ಲ, ಅಷ್ಟು ನಮಗೆ ವೆಲ್ ವರ್ಸ್ಟ್ ಆಗಿರಲಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆವಾಗ ಕಲೆಕ್ಟ್ ಕಾಲ್ ಮಾಡಬೇಕು, ಒಬ್ಬರಿಗೆ ಕಾಂಟ್ಯಾಕ್ಟ್ ಹೇಗೆ ಮಾಡಬೇಕು, ಇವೆಲ್ಲ ವಿಷಯ ನಮಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಹೇಗೋ ಪಾಸ್ಟರ್ಗೆ ನೆನಪಾಯಿತು, ಒಬ್ಬರು ಹೇಳಿದರು ಈ ಥರದ್ದು ನೀವು ಕಲೆಕ್ಟ್ ಕಾಲ್ ಮಾಡಿರಿ ಅಂತ. ಏನೋ ಪ್ರಾರ್ಥನೆ ಮಾಡಿ ನಾವು ಅದು ಒಂದು ಕಲೆಕ್ಟ್ ಕಾಲ್ ಮಾಡಲಿಕ್ಕೆ ನಮ್ಮ ಫ್ರೆಂಡಿಗೆ, ನಾವಿರುವ ಸ್ಥಳದಿಂದ ನಮ್ಮ ಫ್ರೆಂಡ್ ಇದ್ದದ್ದು ಅದು ಈ ಬ್ಯಾಂಗ್ಳೂರಿಂದ ಜಮ್ಮು ಕಾಶ್ಮೀರ ಅಷ್ಟು ದೂರ ಇರ್ಬೋದು. ಇಲ್ಲಿಂದ ಅಲ್ಲಿ ಹೋಗಲಿಕ್ಕೆ ನಮಗೆ ಮತ್ತೆ ಹೇಗೆ ಹೋಗೋದು ಅದು ನಮಗೆ ಗೊತ್ತಿರಲಿಲ್ಲ. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಬೋತ್ ಆಫ್ ಅಸ್. ಚಳಿ, ಗಾಳಿ, ಜನರಿಲ್ಲ, ಏರ್ಪೋರ್ಟ್ ಖಾಲಿಯಾಗಿದೆ. ಅಲ್ಲಿ ನಮ್ಮ ಫ್ಲೈಟ್ಗೆ ಹೋಗಿ ಅವ್ರಿಗೆ ಕೇಳಿದಾಗ ನೆಕ್ಸ್ಟ್ ಯಾವಾಗ ಫ್ಲೈಟ್ ಅಂದರೆ 2 ದಿವಸ ಬಿಟ್ಟು ನಿಮಗೆ ಫ್ಲೈಟ್ ಇದೆ ಅಂದರು. ಇನ್ನು ನಾವು ಈ ಹೊಸ ಊರಲ್ಲಿ ಎಲ್ಲಿ ಇರೋದು, ಯಾಕೆಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ಹೋಗ್ಬೇಕಾದ್ರೆ ಇಷ್ಟು ದೂರ ಇದೆ. ಆ ಟ್ಯಾಕ್ಸೀಸ್ ಎಲ್ಲಿ ಹಿಡಿಬೇಕು, ಯಾವ ಹೋಟೆಲ್ಗೆ ನಾವು ಹೋಗಬೇಕು. ಇವಾಗ ಎಲ್ಲ ನಮ್ಮ ಕೈಯಲ್ಲಿ ಮೊಬೈಲ್ಸ್ ಇದೆ, ದ ಹೋಟೆಲ್ಸ್ ನಿಯರ್ ಯು ಗೊತ್ತಾಗುತ್ತೆ, ಗೂಗಲ್ಗೆ ಹೋದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಆವಾಗ ಏನೂ ಇರಲಿಲ್ಲ, ಯಾರಿಗೆ ಕೇಳಬೇಕೆಂದ್ರೆ ಅಲ್ಲಿ ಜನನೂ ಇರಲಿಲ್ಲ. ವಿ ವರ್ ಇನ್ ಸಚ್ ಎ ಪ್ಯಾನಿಕಿ ಸ್ಟೇಟ್. ಅಂಥ ಸಮಯದಲ್ಲಿ ಪಾಸ್ಟ್ರು ಅಂದರು ನಾನೊಂದು ಕಲೆಕ್ಟ್ ಕಾಲ್ ಮಾಡಿ ನೋಡ್ತಾನೆ. ನಮ್ಮ ಫ್ರೆಂಡ್ಗೆ ನಾವು ಕಲೆಕ್ಟ್ ಕಾಲ್ ಮಾಡುವಾಗ ಅವರು ಕಾಲನ್ನು ರಿಸೀವ್ ಮಾಡಿದರು. ಅವರು ಸೇವಕರು, ಅವರು ಬೇರೆ 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 ದೇಶಕ್ಕೆ ಹೋಗಿ ಸೇವೆ ಮಾಡುವವರು. ಅವರ ಸಮಯದಲ್ಲಿ ಅಲ್ಲಿ ಮನೇಲಿ ಇಡ್ತಾರೋ ಇಲ್ಲೋ, ಯಾಕೆಂದರೆ ಬೇರೆ ದೇಶದಲ್ಲಿ ನಾವು ಕಾಲ್ ಮಾಡಿದರೆ ಎಷ್ಟೋ ಸಮಯ ಅವ್ರು ಇಲ್ಲ ಅಂದರೆ ಆ ವಾಯ್ಸ್ ಬಾಕ್ಸ್ಗೆ ಹೋಗುತ್ತೆ. ಆ ವಾಯ್ಸ್ ಬಾಕ್ಸ್ ಆ ಮೆಸೇಜ್ ಇಟ್ಕೊಂಡು ಅವ್ರು ಬಂದ ನಂತರ ಅವ್ರಿಗೆ ಗೊತ್ತಾಗುತ್ತೆ. ಆದರೆ ದೇವರ ಕೃಪೆ, ಮೊದಲನೇ ಒಂದು ಅದ್ಭುತ ಆದದಂದ್ರೆ ಅವ್ರು ಮನೇಲಿದ್ದ ತಕ್ಷಣ ನಮ್ಮ ಫೋನನ್ನು ರಿಸೀವ್ ಮಾಡಿದರು. ಮತ್ತು ಪಾಸ್ಟ್ರು ಅವ್ರಿಗೆ ಹೇಳಿದರು ನಮ್ಮದು ಈ ಥರ ಫ್ಲೈಟ್ ಮಿಸ್ ಆಗಿದೆ, ನಾವು ಈ ಊರಲ್ಲಿ ಇದ್ದೇವೆ, ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದರು ಫೋನ್ ಕಟ್ ಮಾಡು, ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ಕಾಲ್ ಮಾಡು, ನಾನು ಮತ್ತೆ ನಿನ್ನ ಫೋನ್ ರಿಸೀವ್ ಮಾಡ್ತೇನೆ ಅಂತ. ಒಂದು 5 ನಿಮಿಷ ಆದ ಮೇಲೆ ನಾವು ಮತ್ತು ಕಾಲ್ ಮಾಡಿದ್ದೆವು. ಮತ್ತು ಕಾಲ್ ಮಾಡಿದಾಗ ಅವ್ರು ಹೇಳಿದರು ಇಲ್ಲಿ ನನ್ನ ಜೊತೆ ಒಬ್ಬರು ಕೂತಿದ್ದಾರೆ, ಅವರ ಜೊತೆ ನೀನು ಮಾತಾಡ್ ನವೀನ್ ಅಂತ ಹೇಳಿದರು. ಇವರಿಗೆ ಯಾರಂತ ಗೊತ್ತಿಲ್ಲ. ಫೋನ್ ಅವ್ರಿಗೆ ಕೊಟ್ಟಾಗ ಆ ಸಿಸ್ಟರ್ ಹೇಳಿದರು ಪಾಸ್ಟರ್ ನವೀನ್, ನಾನು ಯಾರಂತ ನಿಮಗೆ ಗೊತ್ತಿರಲಿಕ್ಕೆ ಇಲ್ಲ, ಆದರೆ ನಾನು ನಿಮ್ಮ ಕೂಟ ಅಟೆಂಡ್ ಮಾಡಿದೆ, ನಿಮ್ಮ ಕೂಟದಿಂದ ನನಗೆ ತುಂಬ ಆಶೀರ್ವಾದ ಆಯಿತು, ನನಗೆ ರೋಗವಾಸಿ ಆಯಿತು. ನಾನು ನಿಮ್ಮನ್ನು ಭೇಟಿಯಾಗಿ ನಿಮಗೆ ಎಲ್ಲ ವಿಷಯ ತಿಳಿಸ್ಬೇಕೆಂದ್ರೆ ನೀವು ಹೋಗಿಬಿಟ್ಟಿದ್ರಿ. ನಾನು ನಿಮಗೆ ಏನೂ ಸಹಾಯ ಮಾಡಲಿಕ್ಕೆ ಅಥವಾ ಏನೂ ಆಶೀರ್ವಾದ ಮಾಡಲಿಕ್ಕೆ ನನಗೆ ಆಗಿಲ್ಲ. ಆದರೆ ಈ ಸಮಯದಲ್ಲಿ ನೀವು ಎಲ್ಲಿ ಇದ್ದೀರೋ ಅಲ್ಲೇ ಇರ್ರಿ, ನಾನೊಂದು ಹೋಟೆಲ್ದವ್ರಿಗೆ ಫೋನ್ ಮಾಡ್ತೇನೆ, ಆ ಹೋಟೆಲ್ದವ್ರು ಅವರ ಕ್ಯಾಬನ್ನು ಕಳಿಸಿ ನಿಮ್ಮನ್ನು ಪಿಕಪ್ ಮಾಡ್ತಾರೆ. ನೀವು ಆ ಕ್ಯಾಬಲ್ಲಿ ಕೂತ್ಕೊಂಡು ಆ ಹೋಟೆಲ್ಗೆ ಹೋಗ್ರಿ. ನೀವು ಇವತ್ತಿಂದ ನಿಮ್ಮ ಫ್ಲೈಟ್ ಸಿಕ್ಕುವವರೆಗೆ ನೀವು ಆ ಹೋಟೆಲ್ನಲ್ಲಿ ಇರ್ರಿ. ಎಲ್ಲ ಖರ್ಚು, ಅದೆಲ್ಲ ಎಕ್ಸ್ಪೆನ್ಸಸ್ಸು ನಾನು ನೋಡ್ಕೊಳ್ತಾನೆ, ನೀವು ಅದ್ರ ಬಗ್ಗೆ ಏನೂ ಚಿಂತೆ ಮಾಡಿಬಿಡು. ವಿ ವಾಸ್ ಶಾಕ್ಡ್. ಔಟ್ ಆಫ್ ದ ಬ್ಲೂ God made a way where there was no way for us. ನಮಗೆ ಎಷ್ಟು ಆಶ್ಚರ್ಯ ಆಯಿತು ಪ್ರಿಯರೇ. ಆ ಹೋಟೆಲ್ಗೆ ಹೋದೆವು, ಅಲ್ಲಿ ಸೆಟ್ಲ್ ಆದೆವು. 2 ದಿವಸ ಆದ ಮೇಲೆ ನಮಗೆ ಫ್ಲೈಟ್ ಟಿಕೆಟ್ ಸಿಕ್ಕಿತ್ತು, ನಾವು ಮತ್ತೆ ಇಂಡಿಯಾಗೆ ಬಂದೆವು. ಆದರೆ ಅದ್ಭುತ ಏನು ಗೊತ್ತಾ, ಆ ಸಹೋದರನ ಮನೆಯಲ್ಲಿ ಆ ಸಮಯದಲ್ಲಿ ಇದ್ದದ್ದು ವಾಸ್ ಅ ಮಿರಕಲ್. ಇದಕ್ಕೆ ಏನು ಹೇಳ್ತಾನೆ ಗೊತ್ತಾ, ನಾನು ನಮಗೆ ಸಂಕಟ ಬರೋಕ್ಕಿಂತ ಮುಂಚೆನೇ ದೇವರು ಒಂದು ಮಾರ್ಗ ಮಾಡಿರ್ತಾರೆ. ಹಿ ಮೇಕ್ಸ್ ಅ ವೇ ಆಫ್ ಎಸ್ಕೇಪ್ ಬಿಫೋರ್ ವಿ ಎಂಟರ್ ಇನ್ ಟು ದ ಪ್ರಾಬ್ಲಮ್. ಇವತ್ತು ನೀವು ಆ ತೊಂದರೆದಲ್ಲಿದ್ದೀರಾ, ಚಿಂತೆ ಮಾಡಬೇಡಿ, ನಮ್ಮ ದೇವರು ಮಾರ್ಗ ಮಾಡ್ತಾರೆ. ನೀವು ಆಲೋಚನೆ ಮಾಡೋಕ್ಕಿಂತ ಮುಂಚೆನೇ ಅವರು ಉತ್ತರ ರೆಡಿ ಇಟ್ಟಿದ್ದಾರೆ. ಹಾಲೆಲೂಯ. ಪ್ರಾರ್ಥನೆ ಮಾಡುವ, ಇಂಥ ದೇವರನ್ನು ಪೂರ್ಣ ಹೃದಯದಿಂದ ನಂಬುವ. We will trust this God. We will expect a miracle from this God. And you see how God works in your life. Hallelujah. ಸ್ವಾಮಿ ಸ್ತೋತ್ರ ಸಲ್ಲಿಸ್ತವಪ್ಪ. ನಮ್ಮ ದೇವರು ಮುಂದೂತನಾಗಿ ಹೋಗ್ತಾರೆ, ಅಂಕು ಮಾರ್ಗಗಳನ್ನು ಸರಾಗ ಮಾಡ್ತಾರೆ. ನಾವು ಯೋಚಿಸೋದಕ್ಕಿಂತ, ಸ್ವಾಮಿ ಗ್ರಹಿಸೋಕ್ಕಿಂತ ಇಷ್ಟು ಉನ್ನತವಾದ ರೀತಿಯಲ್ಲಿ ಕಾರ್ಯ ಮಾಡ್ತಾರೆ. ಸ್ವಾಮಿ ನಮಗೆ ಯೋಚನೆ ಮಾಡಲಿಕ್ಕೂ ಆಗೋದಿಲ್ಲ. ಸ್ವಾಮಿ ಕೆಂಪು ಸಮುದ್ರ ನಿಭಾಗ ಮಾಡಿದ್ರಿ, ಸತ್ತ ಲಾಜರ್ಗೆ ಜೀವ ಕೊಟ್ರಿ. ಸ್ವಾಮಿ ಎಲ್ಲರಲ್ಲಿದ್ದ ಜನರು ಹೇಳಿದರು ಇಸ್ರಾಯೇಲಿನ ದೇವರು ನಿಜವಾದ ದೇವರು. ಅದೇ ದೇವರು ಇವತ್ತು ನಮ್ಮ ದೇವರಾಗಿದ್ದೀರಿ ಸ್ವಾಮಿ. ಅದೇ ಅದ್ಭುತ ಕಾರ್ಯ ಇವತ್ತು ನಮ್ಮ ಜೀವನದಲ್ಲಿ ಮಾಡ್ತೀರಿ ಅಪ್ಪ ಕರ್ತನೆ. ಸ್ವಾಮಿ ಹಾಗೇ ಈ ಪ್ರೋಗ್ರಾಮ್ ನೋಡುವವರು ಯಾರ್ಯಾರು ಹೋರಾಟದಲ್ಲಿದ್ದರು, ಯಾರ್ಯಾರು ಕ್ರಾಸ್ ರೋಡ್ಸಲ್ಲಿದ್ದರು,
ಯಾರ್ಯಾರು ಕಷ್ಟದಲ್ಲಿ ರೋಗದಲ್ಲಿ ದಾಟಿ ಹೋಗ್ತಾರೋ, ನಮ್ಮ ಕತೆ ಮುಗೀತು ಅಂತ ಯೋಚನೆ ಮಾಡ್ತಾ ಇದ್ದಾರೋ ಸ್ವಾಮಿ, ಅವ್ರಿಗೊಂದು ಹೊಸ ಧೈರ್ಯ ಬರಲಿ ಕರ್ತನೆ. ಮಾರ್ಗ ಇಲ್ಲದಲ್ಲಿ ಮಾರ್ಗ ಮಾಡುವ ದೇವರು. ಹಾಲೆಲೂಯ. ಬೆಟ್ಟಗಳನ್ನು ಅದು ಸ್ಟ್ರೇಟ್ ಮಾಡಿ ನಮಗೆ ಸರಳವಾಗಿ ನಡಿಲಿಕ್ಕೆ ಮಾರ್ಗ ಮಾಡುವ ದೇವರು ನೀವಾಗಿದ್ದೀರಿ. ಪೂರ್ಣ ಹೃದಯದಿಂದ ನಾವು ನಿಮ್ಮನ್ನು ನಂಬುವಂಗೆ ನಮಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವಪ್ಪ ಸ್ವಾಮಿ. ನಾವು ಒಂದು ಶೋಧನೆಗೆ ಒಳಗಾಗಕ್ಕಿಂತ ಮುಂಚೆನೆ ಆ ಶೋಧನೆಯಿಂದ ಬಿಡುಗಡೆ ಮಾಡಲಿಕ್ಕೆ ನೀವು ಮಾರ್ಗವನ್ನು ಸಿದ್ಧ ಮಾಡಿದ್ದೀರಿ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಸಂಪೂರ್ಣವಾದ ರೀತಿಯಲ್ಲಿ ಕರ್ತನೆ, ಈ ಪ್ರೋಗ್ರಾಮ್ ನೋಡುವ ಪ್ರತಿಯೊಬ್ಬರು ನನ್ನನ್ನು ಇಟ್ಕೊಂಡು ನಿಮ್ಮನ್ನು ನಂಬುವಂಗೆ ಸ್ವಾಮಿ, ಮುಂದೆ ಸಾಗುವಂಗೆ, ನನ್ನ ದೇವರು ನನ್ನ ಮುಂದೂತನಾಗಿ ಹೋಗಿ ನನಗೆ ಮಾರ್ಗ ಮಾಡ್ತಾರೆ ಅಂತ ಒಂದು ನಂಬಿಕೆಯಿಂದ ನಾವು ಸಾಗುವಂಗೆ ನಮಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.